ಖರ್ಗೆ ಅವರು ಇವತ್ತು ನಮ್ಮ ಸಮುದಾಯದವರಿಗೆ ನ್ಯಾಯವಾಗಿ ದಕ್ಕಬೇಕಾಗಿದ್ದಂತ ಬಡ್ತಿ ಮುಂಬಡ್ತಿ ಕೊಡಿ ಅಂತೇಳಿ ಪತ್ರ ಬರೀತಾರೆ ಅಂತ ಹೇಳಿದ್ರೆ ನಿಮ್ಮದೇ ಸರ್ಕಾರದಲ್ಲಿ ಒಬ್ಬ AICC ನಾಯಕ ದಲಿತ ಮುಖಂಡಿತರ ಬರೀಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಸರ್. ನೋಡಿ, ನಾವು ಸಾಮಾಜಿಕ ನ್ಯಾಯದ ತಳಹಡಿ. ನಿಮ್ಮ ಸಾಮಾಜಿಕ ನ್ಯಾಯ ಎಲ್ಲಿದೆ ತೋರಿಸ್ರಿ, ಇವರ ಸಾಮಾಜಿಕ ನ್ಯಾಯವನ್ನು ತೋರಿಸಿ. ನಿಮ್ಮ ಸಾಮಾಜಿಕ ನ್ಯಾಯ ಇಲ್ಲಿ ಕಾಣ್ತಾ ಇದೆ. ಇದು ನೋಡಿ, ಇದು ಕಾಂಗ್ರೆಸ್ನ ಸಾಮಾಜಿಕ ನ್ಯಾಯ. ಇದು ಕಾಂಗ್ರೆಸ್ನ ಸಾಮಾಜಿಕ ನ್ಯಾಯ. ಇದು ಕಾಂಗ್ರೆಸ್ನ ಸಾಮಾಜಿಕ ನ್ಯಾಯ. ಇದು ಕಾಂಗ್ರೆಸ್ನ ಸಾಮಾಜಿಕ ನ್ಯಾಯ. ಇದನ್ನ ತಡೆ ಹಿಡಿದಿದ್ದು ಬಿಜೆಪಿ ಯಡಿಯೂರಪ್ಪನವರು ಇದನ್ನ ತಡೆ ಹಿಡಿದಿದ್ದು, ಮುಂಬಡ್ತಿಯನ್ನ ತಡೆ ಹಿಡಿದಿದ್ದು ಯಡಿಯೂರಪ್ಪನವರು, ಬಿಜೆಪಿ ಸರ್ಕಾರ. ಆದ್ರೆ ನಮ್ಮ ಮೇಲೆ ಆರೋಪ ಎಸ್ ಸರ್. ನೋಡಿ, ಇಲ್ಲಿ ಕೇಳಿಸ್ಕೊಳ್ಳಿ ಸರ್, ಬಿಜೆಪಿ ಅವರೇ, ಕಾಂಗ್ರೆಸ್ ಅವರೇ ಕೇಳಿಸ್ಕೊಳ್ಳಿ. ಇಲ್ಲಿ ಕರ್ನಾಟಕ ನೋಡಿ, ಫಸ್ಟ್ ಕೇಳಿಸ್ಕೊಳ್ರಿ ಫಸ್ಟ್ ನಿಮ್ಮ ಅಧಿಕಾರ ಕೇಳಿಸ್ಕೊಳ್ರಿ ಫಸ್ಟ್. ಕರ್ನಾಟಕ ವಿಧಾನ ಮಂಡಲದ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿ ದಿನಾಂಕ 14/3/24 ನಡೆದ ಸಭೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ 2016ರಿಂದ SC/ST ಉಪನ್ಯಾಸಕರ ಮುಂಬಡ್ತಿ ವಿಚಾರಕ್ಕೆ ಇದಕ್ಕೆ ಸಮಾನ ಪಾಲು. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಸರ್ಕಾರ ಸಮಾನ ಪಾಲು. ದಲಿತರ ಬಗ್ಗೆ ಮಂತ್ರ ಪಠಿಸ್ತಾರೆ, ದಲಿತರ ಬಗ್ಗೆ ಮಾತನಾಡ್ತಾರೆ, ಆದ್ರೆ ದಲಿತರಿಗೆ ಆಗ್ಬೇಕಾಗಿರ್ತಕ್ಕಂಥ ಮುಂಬಡ್ತಿಯನ್ನ ತಡೆ ಹಿಡಿತಾರೆ. ಇದು ಇವರ ಪಾಲು. ಎಸ್ ಸರ್. OBC ಮತ ಬ್ಯಾಂಕು ನೀವೇನಾದ್ರೂ ಕಿತ್ಕೊಬಿಟ್ಟಿದ್ದೀರಾ? OBC ಮತಗಳು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆದ್ಮೇಲೆ ನಿಮ್ಮ ಫಲವಲ್ಲದವ, ಹಾಗಾಗಿ ಕಾಂಗ್ರೆಸ್ಗೆ OBC ಮೇಲೆ ಪ್ರೀತಿ ಬಂದಿದ್ಯಾ? ಸರ್, OBC ಮತನ ನಾವ್ ಯಾವ್ದು ಕಿತ್ಕೊಂಡಿಲ್ಲ. ಒಂದು ತಿಳ್ಕೊಬೇಕಾಗತ್ತೆ. ಒಂದು, ಇವ್ರು ಎಡಚರ್ದವ್ರು ಮಾತಾಡ್ತಾ ಇದ್ದಾರೆ ಯಾವ್ದೋ ಪೇಪರ್ ಹಿಡ್ಕೊಂಡು, ಅವ್ರು ಅದನ್ನ ಪಾಲಿಸಿದ್ರ ಅಂತ ಕೇಳ್ಬೇಕಾಗತ್ತೆ. ಸರ್, ಇವರು ರಘು ದೊಡ್ಡೇರಿಯವರು ಹೇಳಿದ್ರು ಬಂಗಾರಪ್ಪನ ನಾವು ಮುಖ್ಯಮಂತ್ರಿ ಮಾಡಿದ್ರಿ ಅಂತ. ಇಳಿಸಿದ್ಯಾಕೆ? ಒಂದು. ಎರಡನೇದು, ಬಾಬು ಜಗಜೀವನ್ ರಾಮ್ ಬಗ್ಗೆ ಮಾತಾಡಿದ್ರು. 7-8 ಸತಿ ಗೆದ್ದಂತ ಅವ್ರನ್ನ ಪ್ರಧಾನಮಂತ್ರಿ ಆಗ್ಬೇಕಂತ ಎಲ್ಲ ಅರ್ಹತೆ ಇದ್ರು ಅವ್ರನ್ನ ಕೊನೆಗಾಲದಲ್ಲಿ ನೋವಿನಿಂದ ಒಬ್ಬ ದಲಿತ ನಾಯಕರು ಮಾಡಿದಂತದ್ದು. ಕಾಂತರಾಜ್ ಆಯೋಗದ ವರದಿ 165.1 ಕೋಟಿ ಏನಾಯ್ತು? ಅದಕ್ಕೆ ಯಾರು ಉತ್ತರ ಕಂಪ್ಲೀಟ್ ಆಗಿಲ್ಲ. ಆಮೇಲೆ ಇಷ್ಟೊಂದು OBC ಬಗ್ಗೆ ಮಾತಾಡ್ತಿರಲ್ಲ ಸರ್. OBC ಚಾಂಪಿಯನ್ ಸಿದ್ದರಾಮಯ್ಯ ಅಂತ ಮಾತಾಡ್ತಿರಲ್ಲ. ಆ OBCಗಳ ಶೈಕ್ಷಣಿಕ ಸಾಮಾಜಿಕವಾದಂತ 165 ಕೋಟಿ ವರದಿನ ಜಾರಿ ಮಾಡ್ತೀವಂತ ಒಬ್ಬ ರಾಹುಲ್ ಗಾಂಧಿ ಅವನು ಹಿಂದೆ ಮತ್ತೆ ಮಾಡು ಅಂದಾಗ ಧೈರ್ಯ ಇಲ್ಲ, ಬಿಸಾಕ್ಬಿಟ್ಟೆ. ಅಪ್ರಬುದ್ಧ ಬಿಸಾಕಿದ್ರಲ್ರಿ ಒಬ್ಬ ರಾಹುಲ್ ಗಾಂಧಿಗೆ. ಮೋದಿ ಬಗ್ಗೆ ಮಾತಾಡು, ರಾಹುಲ್ ಗಾಂಧಿ ಬಗ್ಗೆ ಮಾತಾಡು. ಕಾಂತರಾಜ್ ಆಯೋಗದ ವರದಿ 165.1 10 ವರ್ಷ ಆದ್ರೂ ಆಯೋಗದಲ್ಲಿ ಒಂದು ಚಾಲನೆ ಮಾಡೋದಕ್ಕಾಗಲಿಲ್ಲ. AICC ಅವರು ಅಲ್ಲಿ ಡೆಲ್ಲಿ ಕರೆದ್ಬಿಟ್ಟು ಚೀಮಾರಿ ಹಾಕಿದ್ರು ಸಿದ್ದರಾಮಯ್ಯಂಗೆ. ಅಲ್ಲಿ ಅದನ್ನ ಯಾಕೆ ಅವರು ನಿರ್ಲಕ್ಷ್ಯ ಮಾಡಿದ್ರು? ಯಾಕೆ ನಿರ್ಲಕ್ಷ್ಯ? ಕಾಂತರಾಜ್ ವರದಿ ಈ ರಾಜ್ಯದ ಜನರ ತೆರಿಗೆ ದುಡ್ಡನ್ನ ನೀವು ಬೀದಿ ಪಾಲು ಮಾಡಿದ್ರಿ. ಕಾಂತರಾಜ್ ವರದಿಯನ್ನು ಇವತ್ತು ಕೋಲ್ಡ್ ಸ್ಟೋರೇಜ್ಗೆ ಹಾಕಿದ್ರಿ. ಈಗ ಮತ್ತೆ ಹೊಸ ಜಾತಿ ಸಮೀಕ್ಷೆ ನಾಟಕ ಮಾಡ್ತಿದ್ರ ಅಂತ ಅವ್ರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಈ ಜನರ ತೆರಿಗೆ ದುಡ್ಡಿಗೆ ಬೆಲೆ ಇಲ್ವಾ? ನೀವು ಆಡಿದ್ದೆ ಆಟನಾ? ಇಲ್ಲ ಸರ್, ಒಂದೇ ಹೇಳ್ತೀನಿ ನೋಡಿ, ನಾವು ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಾ ಇರೋದು 10-20% ಅಷ್ಟೇ. ಇವ್ರು ಏನಿದ್ರು ಬಿಜೆಪಿ ಅವರು ಎಲ್ಲ ಶಂಕುಸ್ಥಾಪನೆ ಮಾಡಿ ಯಾವ ಒಬ್ಬ ಕಾಂಟ್ರಾಕ್ಟರ್ಗೂ ದುಡ್ಡು ಕೊಟ್ಟಿರ್ಲಿಲ್ಲ. ಅವ್ರಿಗೆಲ್ಲ ಇವತ್ತಿನ ದಿವಸ ನಾವು ಆ ಕಾಂಟ್ರಾಕ್ಟರ್ಗೆ ದುಡ್ಡು ಕೊಡ್ತೀನಿ. ಇನ್ನೊಂದು ಹೇಳ್ತೀನಿ ಸರ್, ಬಿಜೆಪಿ ನಮ್ಮ ರಾಜ್ಯದಲ್ಲಿ 9 ವರ್ಷ ಆಡಳಿತ ಮಾಡಿದ 5 ಜನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಯಾರಾದ್ರೂ ಒಬ್ರು OBC ಮುಖ್ಯಮಂತ್ರಿಗಳನ್ನ ಮಾಡಿದಾರ? ಜಗದೀಶ್ ಶೆಟ್ಟರ್ ಅವರು ಇರ್ಬೋದು, ಸದಾನಂದ ಗೌಡ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಅಥವಾ ಬೊಮ್ಮಾಯಿ ಅವ್ರು ಇರ್ಬೋದು. ಇವರೆಲ್ಲಾರು ಯಾವ ಜಾತಿ ಯಾವ ಧರ್ಮದವ್ರನ್ನ ಮಾಡಿದ್ದಾರೆ? ಅವ್ರದ್ದು ನಿಮ್ದು ಮಸಲೆ ಕಣ್ಣೀರು. ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ ಬಿಜೆಪಿ ಇವ್ರದೆಲ್ಲ ಒಂಥರ ಮಸಲೆ ಕಣ್ಣೀರು ಅನ್ಸಲ್ವಾ? ದಲಿತರ ವಿಚಾರ ಇರ್ಬೋದು, OBC ವಿಚಾರ ಇರ್ಬೋದು, ದಲಿತರ ವಿಚಾರ ಇರ್ಬೋದು, ಯಾವುದೇ ವಿಚಾರದಲ್ಲಿ ಇವರನ್ನ ಡಿಪೆಂಡ್ ಮಾಡ್ಕೊಳ್ತಿದ್ದಾರೆ ವಿನಃ ಯಾರು ಕೂಡ ಸಾಮಾಜಿಕವಾಗಿ ಅವ್ರಿಗೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಅನ್ಸುತ್ತೆ. ಕಾಂಗ್ರೆಸ್ನ ಮುಖಂಡರೊಬ್ರು ಹೇಳ್ತಾ ಇದ್ರು, ನಾವು ಸರ್ಕಾರಿ ಶಾಲೆ ಮಕ್ಕಳು 60 ವರ್ಷದಿಂದ ನಾವೆಲ್ಲ ಏನು ದೊಡ್ಡ ಮಟ್ಟದಲ್ಲಿ ಓದಿಸ್ತಾ ಇದ್ದೀವಿ. ಸರ್, ಮೊನ್ನೆ ಒಂದು ಬಿಡುಗಡೆ ಮಾಡಿದ್ದಾರೆ. ಸರ್ಕಾರಿ ಮಕ್ಕಳಿಗೆ 12 ರೂಪಾಯಿ ಊಟಕ್ಕೆ, ಬೀದಿ ನಾಯಿಗಳು ಬಿರಿಯಾನಿಗೆ 22 ರೂಪಾಯಿ ಮಾಡಿದ್ದಾರೆ. ಇದ್ಯಾವ ನೀತಿರೇ ಸರ್? ಬೀದಿ ನಾಯಿಗಳಿಗೆ ಊಟ, ಸರ್ಕಾರಿ ಶಾಲೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ಒಳ್ಳೆ ವಿದ್ಯಾಭ್ಯಾಸ. ಅದಾದ್ಮೇಲೆ 8,000 ಕಾರ್ಮಿಕರು, ಬಸ್ ಚಾಲಕರುಗಳು ಸಂಬಳ ಜಾಸ್ತಿ ಮಾಡಿಲ್ಲ ಸರ್. ಅವ್ರ ಮೇಲೆ ಗದಾಪ್ರಹಾರ ಮಾಡಿದ್ರೆ ಎಸ್ಮಾ ಜಾರಿ ಮಾಡಿಬಿಟ್ಟು ನಿಮಗೆ ಕೆಲಸಕ್ಕೆ ಬರಲಿಲ್ಲ ಅಂದರೆ ನಿಮ್ಮನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಒಂದು ಬೆದರಿಸ್ತಾರೆ. ಇವರು ಕಾಂಗ್ರೆಸ್ ಸರ್ಕಾರ, ಅಹಿಂದ ಸರ್ಕಾರ. ಬಡವರು ಕೂಲಿ ಮಾಡೋರು ಯಾರು? ಚಾಲಕರುಗಳು. ಮತ್ತು ಇವರು ಬಡವ್ರ ಮಕ್ಕಳು, ಸರ್ಕಾರಿ ಶಾಲಾ ಮಕ್ಕಳಲ್ಲಿ ಹೋದವರು ಅವರು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ನರಲ್ಲಿ BJPಯಲ್ಲಿ ಇಬ್ಬರು ಕೂಡ
ದ್ರೋಹಿಗಳು. ಎಸ್ ಸರ್. ಇಲ್ಲಿ ಸಮಾನತೆ, ದೇಶದ ಅಭಿವೃದ್ಧಿ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರೆ ನೋಡಿ. ಇವಾಗ ಒಂದು 4 ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ 1.5 ಗಂಟೆ ತಗೊಂಡಿದ್ದೀವಿ. ಫಸ್ಟ್ ಕರ್ನಾಟಕನ, ಅದರಲ್ಲೂ ಕೂಡ ಬೆಂಗಳೂರನ್ನ ಅಭಿವೃದ್ಧಿ ಮಾಡಕ್ಕೆ ಹೇಳಿ. ಫಸ್ಟ್ ಇಲ್ಲಿ ಹಳ್ಳ ಗುಂಡಿ ಬಿದ್ದಿದ್ದಾವೆ. ಗಾಡಿಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಗಾಡಿ ಓಡಿಸಿದ್ರೆ ಬೆನ್ನು ನೋವು, ಅಲ್ಲಿ ನೋವು, ಇಲ್ಲಿ ನೋವು ಬರ್ತದೆ. ಚಿಕಿತ್ಸೆಗೆ ಅಂತ ಹೋದ್ರೆ ಅಲ್ಲೂ ಲಂಚ. ಎಲ್ಲವೂ ಕೂಡ ಇಲ್ಲಿ ತುಂಬಿ ತುಳುಕಾಡ್ತಾ ಇದೆ. ಆದ್ರೆ ಮಾತ್ರ ಹೇಳಿಸ್ಕೊಳ್ಳೋದಕ್ಕೆ ಮಾತ್ರ ಅಭಿವೃದ್ಧಿ ರಾಜ್ಯ, ನಮ್ಮಿಂದ ಮಾತ್ರ ಅಭಿವೃದ್ಧಿ ಆಗ್ತದೆ ಅನ್ನೋ ತರ ಬಿಂಬನೆಗಳಿವರು. ಇವರಿಬ್ರು ಒಂದೇ ನಾಣ್ಯದ ಎರಡು ಮುಖಗಳು ಸರ್. ಯಾರು ಅಂತ ಹೇಳಿ ಸರ್. ಇವರು ಕಾಂಗ್ರೆಸ್ ಮತ್ತೆ ಬಿಜೆಪಿ ಅವರು ಸರ್. ಇವರಿಬ್ರು ಒಂದೇ ನಾಣ್ಯದ ಎರಡು ಮುಖಗಳು. ದಲಿತರ ಬಗ್ಗೆ ಈಗ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಬಂದ್ಬಿಟ್ಟು ಅವ್ರಿಗೆ ಸಮಾಧಿ ಮಾಡಕ್ಕೆ ಡೆಲ್ಲಿ ಜಾಗ ಕೊಟ್ಟಿಲ್ಲ. ಮುರ್ಮು ಅವ್ರಿಗೆ ಬಂದ್ಬಿಟ್ಟು ರಾಮ ಟೆಂಪಲ್ ಓಪನ್ ಮಾಡಕ್ಕೆ ಅಂತ ಹೇಳಿ ಅವ್ರಿಗೆ ಇನ್ವೈಟ್ ಮಾಡಿಲ್ಲ. ಇದು ಸರ್ ನಾನು ಹೇಳ್ತಾ ಇರೋದು. ಎಸ್ ಸರ್. ಸರ್ ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಅವರು ಎಲ್ಲ ಒಂದೇ ನಡೆದ ಎರಡು ಮುಖ ಇದ್ದಂಗೆ. ಒಂದು ಅಭಿವೃದ್ಧಿ ಮಾತ್ರ ಶೂನ್ಯ, ಏನಿಲ್ಲ ಅಭಿವೃದ್ಧಿ, ಏನಿಲ್ಲ. ಅಧಿಕಾರ ಅಂತ ಬಂದಾಗ ಇಬ್ರು ಕಿತ್ತಾಡಿದ್ರು. ಸಾಮಾನ್ಯರ ಸಮಸ್ಯೆಗಳು ಅಂತ ಅಂದಾಗ ಇಬ್ರು ಮೌನವಾಗ್ತಾರೆ. ಯಾಕಂದ್ರೆ ಕೇಂದ್ರದಲ್ಲಿ ಅವರು ಜನರನ್ನು ಕೊಳ್ಳೆ ಹೊಡಿತಾರೆ, ರಾಜ್ಯದಲ್ಲಿ ಇವರು ಕೊಳ್ಳೆ ಹೊಡಿತಾ ಇದ್ದಾರೆ. ಹಾಗಾಗಿ ಇವ್ರಿಗೆ ಜನರ ಸಾಮಾನ್ಯ ಬದುಕಿನ ಬಗ್ಗೆ ಕಾಳಜಿ ಇಲ್ಲ. ನೋಡಿ, ತೆರಿಗೆ ನೋಡಿ ಸರ್. ಬೇಕರಿಗಳ ಮೇಲೆ ಲಕ್ಷಾಂತರ ರೂಪಾಯಿ ಇವತ್ತು ಟ್ಯಾಕ್ಸ್ ಕಟ್ತಿದ್ದಾರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಿಗಳ ಮೇಲೆ. ಅದೇ ಒಬ್ಬ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಎಲ್ಲ ತೆರಿಗೆಯನ್ನ ಮನ್ನಾ ಮಾಡ್ತಾರೆ. ಅಂದ್ರೆ ಬಿಜೆಪಿ ಸರ್ಕಾರದ ತೆರಿಗೆ ನೀತಿ ಇರ್ಬೋದು, ಕಾಂಗ್ರೆಸ್ ಸರ್ಕಾರದ ರಾಜ್ಯದ ತೆರಿಗೆ ನೀತಿಗಳಿರ್ಬೋದು, ಜನಸಾಮಾನ್ಯರ ಜೋಬಿಗೆ ಕತ್ರಿ ಆಗ್ತಕ್ಕಂಥ, ಜನರ ಬದುಕನ್ನ ನಾಶ ಮಾಡ್ತಕ್ಕಂಥ ಪ್ರಕ್ರಿಯೆ ಜನರನ್ನ ಹಿಂದಕ್ಕೆ ತಗೊಂಡೋಗ್ತಾರೆ. ಇವ್ರು ಮುಂದಕ್ಕೆ ತಗೊಂಡ್ಬರ್ತಾ ಇಲ್ಲ. ಈಗ ಅಭಿವೃದ್ಧಿ ಆದಂಗೆ ಎಲ್ಲ ದೇಶಗಳು ಫಾರ್ವರ್ಡ್ ಆಗಬೇಕಾಗಿತ್ತು. 2029 ಚುನಾವಣೆಯ ದೃಷ್ಟಿ ಇಟ್ಕೊಂಡು ರಾಹುಲ್ ಗಾಂಧಿ ಈಗ OBCಯ ಮಂತ್ರ ಪಠಿಸಿದ್ದಾರೆ. ಈ ದೇಶದಲ್ಲಿ ಅತಿಯಾದ ಅಲ್ಪಸಂಖ್ಯಾತ ಓಲೈಕೆ ಮಾಡಿದ ಕಾರಣಕ್ಕಾಗಿ ಒಂದಷ್ಟು ಭಾವನಾತ್ಮಕ ಇರ್ತಕ್ಕಂಥ, ತಟಸ್ಥವಾಗಿರ್ತಕ್ಕಂಥ ಹಿಂದೂ ಮತದಾರ ಇವತ್ತು ಭಾರತೀಯ ಜನತಾ ಪಕ್ಷ ಪರವಾಗಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಇದ್ದಕ್ಕಿದ್ದಂಗೆ ಅವರಿಗೆ ಯಾಕೆ OBC ಮೇಲೆ ಅತಿ ಹೆಚ್ಚು ಪ್ರೀತಿ ಬಂತು. ಮತ್ತು ಅದೇ OBC ಮುಖ್ಯಮಂತ್ರಿನ ಕರ್ನಾಟಕ ಇಳಿಸಲಿಕ್ಕೆ ಪ್ರಯತ್ನಗಳು ನಡೀತಿರ್ತಕ್ಕಂಥದ್ದು. OBC ಮುಖ್ಯಮಂತ್ರಿ ಕೆಳಗಿಳಿಸ್ತಾರಂತ ಪ್ರಯತ್ನಗಳು ನಡೀತಾ ಇಲ್ಲ. ದಯವಿಟ್ಟು ನಾವು ಒಂದು ಅರ್ಥ ಮಾಡ್ಕೋಬೇಕು ಏನಂದ್ರೆ, ಇವತ್ತು ಅವರಿಗೂ ಸಹ, ಯಾರಿಗೆ ಬರೀ ಕಾಂಗ್ರೆಸ್ಗೆ ಇವತ್ತು OBC ಮತಗಳಂತಲ್ಲ, ಇವತ್ತು ಅದೇ OBC ಮತಗಳು ಬಿಜೆಪಿಯಿಂದ ಹಿಮ್ಮುಖ ಆಗ್ತದವು. ಮಿಡಲ್ ಕ್ಲಾಸ್ ಜನ ಅಲ್ಲಿಂದ ಹೊರಗೆ ಬರ್ತಾ ಇದಾರೆ. ಸೊ ಈಗ ಚರ್ಚೆಗಳು ಏನಾಗ್ತದೆ, ಬರೀ OBCನ ಸರ್ವೆ ಮಾಡ್ಬೇಕಾ, ಅದು ಎಲ್ಲ ಈ ಥರ ಚರ್ಚೆ ಆಗ್ತೈತಿ. ಇವರು ಬಿಜೆಪಿ ಅವರೊಂದು ಮಾತು ಹೇಳ್ತಾರ, ನೀವು ಕಮ್ಯುನಿಸ್ಟು ಎರಡು ರಾಜ್ಯದಲ್ಲಿ ಇದ್ರಿ ಅಂತಿರಲ್ಲ ಸರ್. ಮಾರ್ಕ್ಸ್ ಒಂದು ಮಾತಾಡ್ಯಾರ ಏನಂದ್ರ, ಬದಲಾವಣೆ ಅನ್ನೋ ಒಂದು ಪದ ಬಿಟ್ಟು ಇನ್ನುಳಿದ ಎಲ್ಲ ಬದಲಾಗತ್ತೆ. ಇಂದಿರಾ ಗಾಂಧಿ ಬದಲಾದ್ರು, ಮೋದಿನ ಬದಲಾದ್ರು. ಯಾಕೆ ಬದಲಾದ್ರು? ಇವತ್ತು ನಿತೀಶ್ ಕುಮಾರ್ ಇಲ್ಲ, ಚಂದ್ರಬಾಬು ನಾಯ್ಡು ಇಲ್ಲ ಅಂದ್ರೆ ನೀವಿಲ್ಲ, ಅವ್ರಿಲ್ಲ ಅಂದ್ರ ಆಯ್ತಾ? ಈಗ ಚರ್ಚೆ ಇರಬೇಕಾಗಿದ್ದು ಈ ದೇಶದಲ್ಲಿ. ಹೇಳಿ ಸರ್. ಇವರು ಕಮ್ಯುನಿಸ್ಟ್ ಅಂತಾರೆ. ಇವರು ಕಮ್ಯುನಿಸ್ಟ್ ಅಲ್ಲ ಸರ್, ಕಮ್ಮಿ ಇರೋ ನಿಷ್ಠೆ ಪಕ್ಷ. ಹೌದು. ನಿಮ್ಮಂಗ ಜಾತಿಯನ್ನ ಎತ್ತಿ ನಾವು ಕೆಲಸ ಮಾಡಿಲ್ಲ ಮನುಷ್ಯರು. ನಿಮ್ಮಂಗ ಕಮ್ಯುನಿಸ್ಟ್ ಅಲ್ಲಿ ನಾವು ಚೆಕ್ಕಲ್ಲಿ ಸಿಗ್ನೇಚರ್ ಮಾಡಿ ಲಂಚ ತಗೊಂಡಿಲ್ಲ. ನಿಮ್ಮಂಗ ಮನುಸ್ಮೃತಿ ಅಂಬೇಡ್ಕರ್ ಸಂವಿಧಾನ ತೆಗೆದು, ನಿಮ್ಮಂಗೆ ಅಂಬೇಡ್ಕರ್ ಸಂವಿಧಾನ ಇದು ಬೇಕಿತ್ತ ನಿಮಗೆ? ಇದು ಬೇಕಿತ್ತಾ? ಯಡಿಯೂರಪ್ಪ ಚೆಕ್ಕಲ್ ದುಡ್ಡು ತಗೊಂಡ್ಬಿಟ್ರು. ಇದು ನಿಮಗೆ ಬೇಕಿತ್ತಾ? ಒಡ್ಸ್ಕೊಳ್ಳೋದು ಬೇಕಿತ್ತ ನಿಮಗೆ? ಒಂದ್ ನಿಮಿಷ ಸರ್. ಒಂದು ಸದಾನಂದ್ ಮಾಸ್ಟರ್ ಅಂತ ನಾವು ರಾಜ್ಯಸಭಾ ಸದಸ್ಯರು ಮಾಡಿದ್ವಲ್ಲ ಮೊನ್ನೆ, ರಾಜ್ಯಸಭಾ ಸದಸ್ಯರನ್ನ ಕೇರಳದಲ್ಲಿ ಈ ನೀಚಗೆಟ್ಟ ಕಮ್ಯುನಿಸ್ಟ್ ಅವರು ಕಾಲ್ ಕಟ್ ಮಾಡಿದ್ರು ಸ್ವಾಮಿ. ಇವತ್ತು ನಿರಂತರವಾಗಿ ಅಂತಕರ ಇವರು ಡೈಲಿ ಕೊಲೆ, ಸುಲಿಗೆ, ಅತ್ಯಾಚಾರಗಳು ನಿರಂತರವಾಗಿ ಕೇರಳ. ನಿಮ್ನೆ ಅನಂತ್ ಕುಮಾರ್ ಹೆಗಡೆ, ನೀವು ಇಷ್ಟು ಅಂಬೇಡ್ಕರ್ ಬಗ್ಗೆ ಮಾತಾಡ, ನಿಮ್ಮ ಅಂಬೇಡ್ಕರ್ ಬಗ್ಗೆ ಮಾತಾಡ, ನೀವುಗಳು ಮನುಸ್ಮೃತಿ ಜಾರಿ ಇರ್ತವೆ, ಸಂವಿಧಾನ ಚೇಂಜ್ ಮಾಡ್ತಾವ. ನಿಮ್ಮ ಅನಂತ್ ಕುಮಾರ್ ಹೆಗಡೆ ನಮಗೆ ರೈತ ಕಟ್ಟೆ ಅನ್ಬೇಡ್ರಿ, ನಮಗೆ ಕಮ್ಯುನಿಸ್ಟ್ ಅನ್ಬೇಡ್ರಿ. ಈ ದೇಶಕ್ಕೆ ಲಕ್ಷಾಂತರ ಜನ ಕಮ್ಯುನಿಸ್ಟ್ ಪ್ರಾಣ ಕೊಟ್ಟಿದ್ದ ಇತಿಹಾಸ ಐತೆ. ಈ ದೇಶದಲ್ಲಿ ಏನಾರ ಬದಲಾವಣೆ ಪರವಾಗ್ತಿದೆ. ನೀವು OBC ಮಂತ್ರ ಪಠಿಸ್ತಿದ್ದೀರಾ, ಯಾಕೆ ಇಷ್ಟು ವರ್ಷ ನಿಮ್ಗೆ ನೆನಪಾಗ್ಲಿಲ್ಲ OBC ಸಮುದಾಯ? ಯಾವ ಸಿದ್ದರಾಮಯ್ಯ ಹಿಡ್ಕೊಂಡು ನೀವು ಸಭೆಯನ್ನ ಮಾಡ್ಕೋಗ್ತೀರಾ, ಅದೇ ಸಿದ್ದರಾಮಯ್ಯ ಇವತ್ತು ಕುರ್ಚಿಯಲ್ಲಿ ನೆಮ್ಮದಿಯಾಗಿ ಗೆಲ್ದಿದಂಗೆ ಮಾಡಿದ್ದೀರಾ. ಅಧಿಕಾರವನ್ನ ವಿಕೇಂದ್ರೀಕರಣ ಮಾಡಕ್ಕೆ ಅಧಿಕಾರದಿಂದ ಕೆಳಗಿಳಿಸೋ ಪ್ರಯತ್ನವನ್ನು ಕೂಡ ಮಾಡ್ತಿದ್ದೀರಾ. ನೋಡಿ, ಭಾರತ ದೇಶದ ಇತಿಹಾಸದಲ್ಲಿ ಚುನಾವಣಾ ನಂತರದಲ್ಲಿ ನಾವು ಅಧಿಕಾರ ನಡೆಸಿದ್ದೇವೆ, ಸತ್ಯ ಒಪ್ಕೋತೇವೆ ನಾವು. ಆದರೆ ಎಂದೂ ಕೂಡ ಈ 11 ವರ್ಷದಲ್ಲಿ ಒಂದೇ ವರ್ಗದ IAS ಅಧಿಕಾರಿಗಳು, IPS ಅಧಿಕಾರಿಗಳು, IFS ಅಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಕ್ಕೆ ನಮಗೆ ಅರ್ಥ ಆಗ್ತಿದೆ. ಈ ಮೋಸ ಮಾಡ್ತಿರೋ ಬಿಜೆಪಿ ಹಿಂದುಳಿದ ವರ್ಗದವ್ರನ್ನ, ದಲಿತರನ್ನ, ಅಲ್ಪಸಂಖ್ಯಾತರನ್ನ ಅಧಿಕಾರದಿಂದ ದೂರ ಇಡ್ತಾ ಇದ್ದಾರೆ. ಅವರನ್ನ ಮುಖ್ಯವಾಹಿನಿಗೆ ತರಬೇಕು ಅಂತೇಳಿ
ಪರಿವರ್ತನೆ ಮಾಡಬೇಕು ಅಂತೇಳಿ ನಾವು ಮತ್ತೆ ಆ ಪ್ರಪಗಂಡವನ್ನ ತೆಗೆದುಕೊಂಡಿದ್ದೇವೆ. OBC ಮಂತ್ರ ಯಾಕೆ ಅಂತಂದ್ರೆ ಬಿಜೆಪಿಯವರು ಎಲ್ಲಾ ಹುದ್ದೆಗಳದು RSS ಅವ್ರನ್ನ, ಅದರಲ್ಲೂ ಮುಂದುವರೆದ ಒಂದು ಸಮುದಾಯದ ಅಧಿಕಾರಿಗಳನ್ನ ತರ್ತಾ ಇದ್ದಾರೆ. ಇದು ಈ ದೇಶದಲ್ಲಿರೋ ಜನಸಂಖ್ಯೆಗೆ ಅನುಗುಣವಾಗಿದೆಯಾ? ಅನುಗುಣವಾಗಿಲ್ಲ ಅಂತ ಹೇಳ್ಬಿಟ್ಟು ನಮಗ್ ದಕ್ಬೇಕಾಗಿರೋ ಪಾಲನ್ನ ನಾವು ಪಡ್ಕೋಬೇಕು ಅಂದ್ರೆ ನಾವು ಹೋರಾಟ ಮಾಡ್ಬೇಕು ಅಂತ ಅದನ್ನ ಮುನ್ನೆಲೆ ತೆಗೆದುಕೊಂಡು ರಾಹುಲ್ ಗಾಂಧಿ ಅವರು ಇಡೀ ದೇಶ ತುಂಬಾ ದೊಡ್ಡ ಆಂದೋಲನದ ರೀತಿಯಲ್ಲಿ, ಚಳುವಳಿ ರೀತಿಯಲ್ಲಿ ನ್ಯಾಯ ಯೋಧ ಆಗಿ ಕೆಲಸ ಮಾಡ್ತಿದ್ದಾರೆ ಹಿಂದುಳಿದ ವರ್ಗ ಪರವಾಗಿ. ಸರ್, ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಈ ರೋಸ್ಟರ್ ಪದ್ಧತಿನ ತಡೆ ಹಿಡಿದಿದ್ದಾರೆ. ಅದನ್ನ ಸರಿಪಡಿಸೋ ಕಾರ್ಯನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನಾಯಕರು ಮುಂಚೂಣಿಯಲ್ಲಿದ್ದೀವಿ. ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಅಧಿಕಾರವನ್ನೇ ಕೊಟ್ಟಿಲ್ವಲ್ರಿ. ಕಳೆದ 2 ವರ್ಷ ಆಯ್ತು. 2 ವರ್ಷ ನಿಗಮ ಮಂಡಳಿಗಳಿಗೆ ಯಾವುದೇ ಸದಸ್ಯರು ನಿರ್ದೇಶಕರು ಮಾಡಿಲ್ಲ. ಕಾರ್ಯಕರ್ತರು ಪಾಪ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದ್ರು. ಇವತ್ತು ಮಜಾ ಮಾಡ್ತಿದ್ದಾರೆ ಒಂದಷ್ಟು ಸಚಿವರುಗಳು. ಪಾಪ ಕಾರ್ಯಕರ್ತರು ಪಾಪ ಇವತ್ತು ಬೀದಿಯಲ್ಲಿ ತಮ್ಮ ಪಕ್ಷವನ್ನು ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ. ನಿಜವಾಗ್ಲೂ ಇವರು ಒಂಥರ ನಿಜವಾದ ಕಾರ್ಯಕರ್ತರು ಪಾಪ. ಎಸ್ ಸರ್, ನಮ್ಮ ಕಾರ್ಯಕರ್ತರ ಅಧಿಕಾರಕ್ಕಿಂತ ಜನತೆಗೆ ಚುನಾವಣೆ ಪೂರ್ವದಲ್ಲಿ ನಾವು ಕೊಟ್ಟ ಆಶ್ವಾಸನೆಗಳನ್ನ ಈಡೇರಿಸಬೇಕಾಗಿರೋದು ನಮ್ಮ ಧರ್ಮ ಆಗಿದೆ. ಗ್ಯಾರಂಟಿ ಸಮಿತಿ ಮಾಡಿದ್ದೀರಾ, ಆ ಗ್ಯಾರಂಟಿ ಸಮಿತಿಗೆ ನಿಮ್ಮವ್ರನ್ನೇ ಅಧ್ಯಕ್ಷ ಮಾಡಿ ನಮ್ಮ ತೆರಿಗೆ ದುಡ್ಡನ್ನು ಕೂಡ ಕೊಡ್ತಾ ಇದ್ದೀರಾ, ಸಂತೋಷ. ನೋಡಿ, ನಮ್ಮ ಬಿಜೆಪಿಯವರು ಕಾಂತರಾಜ್ ವರದಿ ಬಗ್ಗೆ ಮಾತಾಡ್ತಾ ಇದ್ರು. ಕಾಂತರಾಜ್ ಆಯೋಗ ಬಿಜೆಪಿ 4 ವರ್ಷ ಇತ್ತು, ಅವ್ರಿಗೆ ವರದಿನ ಸಬ್ಮಿಟ್ ಮಾಡಿದ್ರು. ಯಾಕೆ ಬಿಜೆಪಿ ಅವರು ಇಂಪ್ಲಿಮೆಂಟ್ ಮಾಡಲಿಲ್ಲ? ಕಡಲೆ ಬೀಜ ತಿಂತಾ ಇದ್ರ, ಬಾಯಿಲೆಲ್ಲ ಬೆಣ್ಣೆ ಇಟ್ಕೊಂಡಿದ್ರ. ನಮ್ಮ ಸರ್ಕಾರ 10 ವರ್ಷ ಆಗಿದೆ ಅಂತೇಳಿ ರೂಲ್ಸ್ ಮಾಡಿರೋದ್ರಿಂದ ಅದನ್ನ ರಿವೈಸ್ ಮಾಡಿದ್ದೇವೆ, ರೀ ಎಂಟ್ರಿ ಮಾಡ್ತಾ ಇದ್ದೇವೆ, ರೀಸರ್ವೆ ಮಾಡ್ತಾ ಇದ್ದೇವೆ. ಅದರ ಅರ್ಥ ನಾವು ಬಿಜೆಪಿಯ ರೀತಿ ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಮಾಡ್ತಾ ಇಲ್ಲ. ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಮಾಡಿದೆ ಕಾಂಗ್ರೆಸ್. ಹಿಂದುಳಿದ ವರ್ಗದವ್ರಿಗೆ ಅನ್ಯಾಯ ಮಾಡಿದೆ ಬಿಜೆಪಿ. ಇವತ್ತು EWS ಕೋಟವನ್ನ ಹಿಂದುಳಿದ ವರ್ಗದವರು ಎಂಜಾಯ್ ಮಾಡ್ತದಂತ ರಿಸರ್ವೇಶನ್ ಅನ್ನ EWS ಕೋಟ ಕೇವಲ ಮೇಲ್ವರ್ಗದ 2-3 ಸಮುದಾಯಕ್ಕೆ ಕೊಟ್ಟಂತ ದೇಶದ್ರೋಹಿಗಳು ಇವರು. ಈ ದ್ರೋಹಿಗಳು ಹಿಂದುಳಿದ ವರ್ಗದ ದ್ರೋಹಿಗಳು. ದಲಿತ ಮತ್ತು ಹಿಂದುಳಿದ ವರ್ಗ ಅನ್ಯಾಯ ಮಾಡತಕ್ಕಂಥ ಬಿಜೆಪಿ ಯಾವ ನೈತಿಕತೆ ಇಲ್ಲ. ಹಾಗಾದ್ರೆ ತಾಕತ್ತಿದ್ರೆ ಇವತ್ತು ಅವರು ಡಿಕ್ಲೇರ್ ಮಾಡ್ಲಿ, ಗೋವಿಂದ ಕಾರಜೋಳನ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ತಾಕತ್ತಿದ್ರೆ ಡಿಕ್ಲೇರ್ ಮಾಡ್ಲಿ.